ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ಇನ್ನೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಈಗೆಲ್ಲ ಫೇಸ್ ಅಥೆಂಟಿಕೇಶನ್ ಬಂದು KYC ಮಾಡ್ತಾ ಇದ್ದಾರೆ, ಬಯೋಮೆಟ್ರಿಕ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲೇ ವರ್ಕ್ ಮಾಡ್ಬೇಕಾಗ್ತಂದ್ರೂ ಮೊದಲು ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ ಎಲ್ಲೇ ಒಂದು ಇದ್ರಾಗ ನೋಡಿದ್ದೀವಿ ನಾವು ಮೊಬೈಲ್ದಾಗ. ಅವು ಹೆಣ್ಮಕ್ಳು ನೈಟಿ ಗಿಟಿ ಹಾಕೊಂಡು MMS ಮಾಡ್ಕೋತಿರು. ಈಗ ಹಂಗಿಲ್ಲ. ಇವಾಗ ಏನೇ ಮಾಡಿದ್ರು ಅವ್ರ ಫೇಸ್ KYC ಮುಖಾಂತರ ಮತ್ತು ಬಯೋಮೆಟ್ರಿಕ್ ಮುಖಾಂತರ ದುಡ್ಡು ಹೋಗ್ತದೆ. ಈಗ ಒಳ್ಳೆಯ ಫಲಾನುಭವಿಗಳು ಯಾರು ಕೆಲಸ ಮಾಡ್ತಾರೆ ಅವರಿಗೆ ದುಡ್ಡು ಹೋಗ್ತದೆ. ಮೊದಲ ಥರ ಹೋಗಲ್ಲ ದುಡ್ಡು. ಇವಾಗ ಎಲ್ಲಿ ದುಡ್ಡು ಪೋಲಾಗಲ್ಲ. ಇವಾಗ ಏನೇ ಮಾಡಿದ್ರು ಒಳ್ಳೆಯ ಫಲಾನುಭವಿಗಳಿಗೆ ದುಡ್ಡು ಹೋಗ್ತಂತೇಳಿ ಈಗ ಮಾಡಿದ ಸಿಸ್ಟಮ್ ಚೆನ್ನಾಗಿದೆ, ತುಂಬ ಒಳ್ಳೆಯದು. ಅವ್ರಿಗೆ ಧನ್ಯವಾದ ಸಲ್ಲಿಸ್ತೇನೆ. ನಮಗೆ ಗೊತ್ತಾಗ್ತಿದ್ದಿಲ್ಲ. ಇವತ್ತಿನ ದಿನ ಏನಪ್ಪ ಅಂತ ಕೇಳಿದರೆ, ನಮಗೆ ಪ್ರತಿ ಸೋಮವಾರಕ್ಕೊಮ್ಮೆ ನಾವು ಪಗಾರ ತೊಗೋಬೋದು, ಕೂಲಿ ಕಾರ್ಮಿಕರ ಭತ್ಯೆ ತೊಗೋಬೋದು, ಮತ್ತು ನಾವು ಮಾಡಿರ್ತಕ್ಕಂಥ ದುಡಿಮೆ ಎಷ್ಟು ಜಮಾ ಆಯಿತು, ಎಷ್ಟು ನಾವು ದುಡಿದೀವಿ ಅನ್ನೋದ್ರ ಬಗ್ಗೆನೂ ನಮಗೆ ತಿಳಿಲಿಕ್ಕತ್ತ. ಅದಕ್ಕೆ VV ರಾಮ್ಜಿ ಅವರ ಈ ಬಿಲ್ ಏನದಲ್ಲ, ಈ ಸೆಕ್ಷನ್ ಭಾಳ ಯೋಗ್ಯವಾಗಿ ನಮ್ಮ ಜನರಿಗೆ ಮುಟ್ಲಕತ್ತ ಅನ್ನುವಂಥ ಮಾತನ್ನು ಹೇಳ್ತೀನಿ. ನಾನು ಒಬ್ಬ ಫಲಾನುಭವಿಯಾಗಿ ನನಗಿದು ಬಹಳ ಸಂತೋಷ ತಂದು ಕೊಡ್ತು ಅನ್ನುವಂಥ ಮಾತು. ಏನಪ್ಪ ಅಂದ್ರೆ ಒಂದೇ ವಾರದಲ್ಲಿ 15 ದಿನದ ಒಳಗಡೆ ಆಗಲಿ ಹೆಚ್ಚು ಕಮ್ಮಿ ಏನಾಗಲಿ ಅಮೌಂಟ್ ಫಲಾನುಭವಿಗೆ ನೇರವಾಗಿ ಜಮಾ ಆಗ್ತದೆ. ಈಗ ಏನದ ಫಲಾನುಭವಿಗೆ ನೇರವಾಗಿ ಜಮಾ ಆಗುವಂಥ ಸ್ಕೀಮ್ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಏನಪ್ಪಾ ಅಂತಂದರೆ ಸ್ವಲ್ಪ ಕಳಪೆ ಮಟ್ಟದ ಕಾಮಗಾರಿ ಆಗ್ತಿತ್ತು. ಈಗ ಏನು ಕಳಪೆ ಮಟ್ಟ ಆಗಲ್ಲ. ಅಧಿಕಾರಿಗಳೇನದ ಆನ್ಲೈನಲ್ಲೇ ನೋಡ್ತಾರೆ ಎಲ್ಲ ರೀತಿಯಿಂದ. GPS ಆಗಲಿ ಮತ್ತೊಂದು ಬೇರೆ ಫೋಕಸ್ ಆಗುವಂಥ ಸಂಭವ ಇಲ್ಲ. ಡೈರೆಕ್ಟ್ ಏನದ ಫಲಾನುಭವಿನ ಕೆಲಸಕ್ಕೆ ಹೋಗಬೇಕು, ಫಲಾನುಭವಿಗೆ ಅಕೌಂಟಿಗೆ ಅಮೌಂಟ್ ಜಮಾ ಆಗಬೇಕು. ನಾವು ಅಕ್ಷರಸ್ಥರು ಅಂತ ಅಂದರೆ ಅಕ್ಷರಸ್ಥರು ಅಂದ್ಬಿಟ್ಟು ಏನೂ ಆಗಲ್ಲ. ಸೊ ಇಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬನಿಗೂ ನ್ಯಾಯ ಕೊಡಬೇಕು, ಬಡವನಿಗೆ ಅಥವಾ ಬಲಿಗಾರ ಅನ್ನುವಂಥ ವ್ಯತ್ಯಾಸವಿಲ್ಲದೆ ಸಮಾನತೆ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಇವತ್ತೇನು ಸರ್ಕಾರ ಪ್ರಯತ್ನ ಮಾಡ್ತಿದೆ, ಆ ಪ್ರಯತ್ನಕ್ಕಿಂತ ಯಶಸ್ವಿ ಆಗಬೇಕು. ಮಾಜಿ ಮುಖ್ಯಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಅವರು, ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು, ಇದರ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥದ್ದು ನಮ್ಮ ಸನ್ಮಾನ್ಯ ಕೃಷ್ಣೇಗೌಡರು, ಪ್ರೊಫೆಸರ್ ಕೃಷ್ಣೇಗೌಡರು, ಇನ್ನಿತರ ಎಲ್ಲ ಶಿಕ್ಷಣ ಕ್ಷೇತ್ರದ ಸಾರ್ವಜನಿಕರು, ಗಣ್ಯಮಾನ್ಯರು, ಇಡೀ ರಾಜ್ಯದ ನಾನಾ ಭಾಗದಿಂದ ಎಲ್ಲರೂ ಬಂದು ಭಾಗವಹಿಸುವಂಥದ್ದಾಗಿದೆ. ಈಗ ಕೇಂದ್ರ ಗೌರ್ಮೆಂಟ್ ವಿ ರಾಮ್ಜಿ ಈ ಯೋಜನೆಯಿಂದ 125 ದಿನ ಕೂಲಿ ಕೊಡ್ತೀವಿ. ಅದರಿಂದ ನಮ್ಗೆ ತುಂಬ ಅನುಕೂಲ ಆಗ್ತಿದೆ. ರೈತ ಕೆಲಸ ಮಾಡಲಿಕ್ಕೂ ತುಂಬ ಅನುಕೂಲ ಆಗಿದೆ. ನಮ್ಮ ಖಾತೆಗೆ ಈಗ ನೇರವಾಗಿ ಹಣ ಜಮಾ ಆಗ್ತದೆ. ತುಂಬ ಅನುಕೂಲ ಆಗ್ತದೆ.
ವಿ ರಾಮ್ಜಿ ಯೋಜನೆಯಿಂದ ಒಳ್ಳೆಯ ಯೋಜನೆಯಾಗಿದೆ. ಈ ನಮ್ಮ ಖಾತೆಗೂ ನೇರವಾಗಿ ಜಮಾ ಹೋಗ್ತದೆ ಹಣ. ತುಂಬ ಅನುಕೂಲವಾಗಿದೆ ಈ ಯೋಜನೆಯಿಂದ. ಕೇಂದ್ರ ಸರ್ಕಾರದಿಂದ ಬರುವಂಥದ್ದು 40% ರಾಜ್ಯ ಸರ್ಕಾರದಿಂದ ಬರುವಂಥದ್ದು. ಇಲ್ಲಿ ಕೃಷಿ ಭೂಮಿ ಮಾಡುವಂಥವರಿಗೆ ಬಿತ್ತನೆ ಮಾಡಲಿಕ್ಕೆ, ನಾಟಿ ಮಾಡಲಿಕ್ಕೆ ಮತ್ತು ಕಟಾವು ಸಂದರ್ಭದಲ್ಲಿ ಡಿಜಿಟಲ್ ಮುಖಾಂತರ ಪೇಮೆಂಟ್ ಆಗುವಂಥದ್ದು. ಅವರಿಗೆ ಇವತ್ತು ಮಾಡಿದ್ದಕ್ಕೆ ಇವತ್ತು ಸಂಜೆ ರಾತ್ರಿ ಒಳಗೆ ಪೇಮೆಂಟ್ ಆಗ್ತದೆ. ಕೇಂದ್ರ ಸರ್ಕಾರದಿಂದ 60%, ರಾಜ್ಯ ಸರ್ಕಾರದಿಂದ 40%, ವಿ ಜಿ ರಾಮ್ಜಿ ಅಂತ ಹೇಳ್ಕೊಂಡು. ಅದೇ ರೀತಿ ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಕೂಡ ಒಂದು ಒಳ್ಳೆ ಮಾಡುವಂಥವರಿಗೆ ಪರ್ಸೆಂಟೇಜ್ ಪ್ರಕಾರ ಸಿಗ್ತದೆ ಇದರಲ್ಲೂ. ಹಾಗಾಗಿ ಇದು ರೈತರಿಗೆಲ್ಲ ಒಂದು ಪ್ರೋತ್ಸಾಹ ಮಾಡ್ದಂಗೆ. ಅದು ರೈತರಿಗೆ ಅನುಕೂಲ ಆಗುವಂಥದ್ದು. ಈ ಯೋಜನೆ ಮೂಲಕವಾಗಿ ವಿ ಜಿ ರಾಮ್ಜಿ ಎಂಬ ಹೆಸರನ್ನು ಕೊಟ್ಟಿರುವುದು ಭಾಳ ಉತ್ತಮವಾದಂಥ ಕಾರ್ಯ, ಮಹತ್ವವಾದಂಥ ನಿರ್ಣಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿ ಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಬಿತ್ತನೆ ಕೆಲಸ ಮತ್ತು ಕಟಾವು ಮಾಡುವಂಥ ಯೋಜನೆ ಸಹ ಈ ಯೋಜನೆಯಡಿಯಲ್ಲಿ ಬಂದಿರುವುದು ರೈತಾಪಿ ವರ್ಗದ ಜನರಿಗೆ ಭಾಳ ತುಂಬ ಅನುಕೂಲ ಆಗುವಂಥ ಯೋಜನೆಯಾಗಿದೆ. ನಾವೇನು ಎಲ್ಲೋ ಲೈನು ಪ್ರಾರಂಭ ಮಾಡಿದೆ ನಾವು ಬಂದ ಮೇಲೆ ಒಟ್ಟು 24 ಕಿಲೋಮೀಟರ್ ನಾನು ಬಂದ ಮೇಲೆ ಆ್ಯಡ್ ಮಾಡಿದ್ವಿ, ಅಂದರೆ ಪ್ರಾರಂಭ ಮಾಡಿದ್ವಿ. 1,00,000 ಜನ ದಿನಕ್ಕೆ ಆ ಎಲೆಕ್ಟ್ರಾನಿಕ್ ಸಿಟಿ ಆ ಲೈನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಕೂಡ ಆ ರಸ್ತೆಯಲ್ಲಿ 30% ಟ್ರಾಫಿಕ್ ಕಡಿಮೆ ಆಗಿದೆ ಅನ್ನೋದನ್ನ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಮೇ ಡಿಸೆಂಬರ್ ಮಧ್ಯದಲ್ಲಿ ಎಲಿವೇಟೆಡ್ ಅಂಡರ್ಗ್ರೌಂಡು ಇವೆಲ್ಲ ಸೇರಿ ಡಿಸೆಂಬರ್ವರೆಗೂ ನೆಕ್ಸ್ಟು 41 ಕಿಲೋಮೀಟರ್ ಆ್ಯಡ್ ಮಾಡ್ತಾ ಇದ್ದೀವಿ. ಯಾವ್ದಾವ್ದು ಆ್ಯಡ್ ಮಾಡ್ತಾ ಇದ್ದೀವಿ ನಿಮಗೆ ಮಾಹಿತಿನ ನಾನು ನಿಮಗೆ ವಾಟ್ಸಪ್ಪಲ್ಲಿ ನಿಮಗೆಲ್ಲರೂ ಕೂಡ ನಾನು ತಿಳಿಸ್ತೇನೆ. ಜೂನು ಮತ್ತು ಡಿಸೆಂಬರ್ ಎರಡೂ ಸೇರಿ ಇನ್ನು 38 ಕಿಲೋಮೀಟ್ರು ಡಿಸೆಂಬರ್ 27ಕ್ಕೆ ಕಂಪ್ಲೀಟ್ ಮಾಡ್ತೀವಿ. ಅಂದರೆ ಏರ್ಪೋರ್ಟ್ ರೋಡು ಕೂಡ ಡಿಸೆಂಬರ್ 27ಕ್ಕೆ ನಾವು ಪ್ಲಾನ್ ಹಾಕೊಂಡಿದ್ದೀವಿ ಫೈನಲ್ ಮುಗಿಸುವಷ್ಟೊತ್ತು. ಸೊ ಆಗ ಒಟ್ಟು 175 ಕಿಲೋಮೀಟರ್ ಮೆಟ್ರೋ ಬೆಂಗಳೂರಲ್ಲಿ ಚಾಲನೆ ಆಗ್ತಾ ಇದೆ. ಇದಲ್ಲದೆ ಬೇರೆ ತಾವರೆಕೆರೆವರೆಗೂ ಮಾಗಡಿ ರೋಡಲ್ಲಿ, ಹೊಸಕೋಟೆ, ಬಿಡದಿ, ನೆಲಮಂಗಲ ಇವೆಲ್ಲ ಕೂಡ ನಮ್ಮ ಪ್ಲಾನ್ ಇದೆ. ಕೆಲವು ಜಾಗದಲ್ಲಿ ಈಗಾಗಲೇ ನಾವು ಒಂದು ಸ್ಟೇಜ್ ತೆಗೆದುಕೊಂಡಿದ್ದೇವೆ. ಮಿಕ್ಕಿದು DPR ಕೂಡ ತಯಾರಾಗ್ತಾ ಇದೆ. ಅದು ಫೈನಲ್ ಆದ ತಕ್ಷಣ ನಿಮಗೆ ನಾನು ಇನ್ನೊಂದು ತಿಂಗಳಲ್ಲಿ ನಿಮಗೆ ನಾನು ತಿಳಿಸ್ತೇನೆ. ಸುಮಾರು ನೆಕ್ಸ್ಟ್ ಮಂತ್ ಸುಮಾರು 100 ಕಿಲೋಮೀಟರ್ ಅಷ್ಟು ಥರ್ಡ್ ಫೇಸು ಟೆಂಡರಿಂಗ್ ಆಗ್ತದೆ, ಇನ್ಕ್ಲೂಡಿಂಗ್ ಎಲಿವೇಟೆಡ್ ಕಾರಿಡಾರ್ ಡಬಲ್ ಲೈನ್ 42 ಕಿಲೋಮೀಟರ್ 43 ಕಿಲೋಮೀಟರ್ ಆಗ್ತದೆ. ಹಿಂದೆ ನಾವು 6 ಕಿಲೋಮೀಟರ್ ಮಾಡಿದ್ದೀವಿ. ಒಟ್ಟು 50 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರು ಇಡೀ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ. ಇಷ್ಟು ದೊಡ್ಡ ಮೊತ್ತದ ಎಲಿವೇಟೆಡ್ ಕಾರಿಡಾರು ನಮ್ಮ ಬ್ಯಾಂಗ್ಳೂರಿನಲ್ಲಿ ಆಗ್ತದೆ. ಒಂದು ಟ್ರಾಫಿಕ್ಕು ಕಡಿಮೆ ಮಾಡಬೇಕು ಮತ್ತು ಜನರು ಕೂಡ ಟ್ರೈನಲ್ಲಿ ಹೋಗೋರು ಕೂಡ ಅನುಕೂಲ ಆಗಬೇಕು, ಮೆಟ್ರೋಲ್ಲಿ ಹೋಗೋರು ಕೂಡ ಅನುಕೂಲ ಆಗಬೇಕು ಅಂತ ನಾವು ಈ ವ್ಯವಸ್ಥೆನ ಈಗ ಫಾಸ್ಟಾಗಿ ಆಗಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.